ಅಲ್ಲ, ಸ್ವಾಭಾವಿಕವಾಗಿ ಹೈಕಮಾಂಡ್ನವರಿಗೆ ಇದರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಯಾಕೆ ಹಿಂಗಾಗಿದೆ ಅನ್ನೋದು ವಿಶ್ಲೇಷಣೆ ಮಾಡಬೇಕು ಅನ್ನೋದಿದೆ. ಈಗ ಯಾರು ನನ್ನನ್ನು ಸೇರಿಸ್ಕೊಂಡು ಯಾರೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಹಿನ್ನಡೆ ಆಗಿದೆ ಅದನ್ನು ಯಾಕಾಗಿದೆ ಅನ್ನೋದನ್ನು ಒಂದು ವಿಶ್ಲೇಷಣೆ ಮಾಡಿ ಅಂತ ತಿಳಿಸಿದ್ದಾರೆ. ಅವರೇನು ನಮಗೆ ಸಲಹೆ ಸೂಚನೆಗಳನ್ನು ಹೈಕಮಾಂಡ್ನವ್ರು ಕೊಡ್ತಾರೆ, ಆ ರೀತಿ ನಡ್ಕೊಳ್ತೀವಿ. ಅದರಲ್ಲೇನು ಪ್ರಶ್ನೆನೇ ಇಲ್ಲ. ಅದು ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೂಡ ಈಗ ತಳಕು ಹಾಕೊಂಡಿದೆ ಸರ್. ಎಂಟನೇ ಆರೋಪಿ ಪರಶುರಾಮ್ ಅವರು ಒಂದು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ. ಶರಣ್ ಪ್ರಕಾಶ್ ಕಚೇರಿನಲ್ಲಿ ದದ್ದಲ್ ಮತ್ತು ಶರಣ್ ಪ್ರಕಾಶ್ ಅವರು ಇಬ್ಬರು ಕೂಡ ಪ್ರಕರಣ ಮುಚ್ಚಾಕುವ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಸಿಸಿಟಿವಿ ಫುಟೇಜ್ ಇದೆ, ವಶಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ಪರಶುರಾಮ್ ಮತ್ತೆ ದದ್ದಲ್ ಅವರ ವಾಟ್ಸಪ್ ಕಾಲ್ಗಳು ಅದು ಕೂಡ ಸಾಕ್ಷಿ ಆಗ್ತವೆ ಅಂತ ಕೂಡ ಅಫಿಡವಿಟ್ ಅಲ್ಲಿ ಹೇಳಿದ್ದಾರೆ ಸರ್. ಮತ್ತೊಬ್ಬ ಸಚಿವ ನೋಡಿ, ತನಿಖೆ ನಡೀತಾ ಇರುವಾಗ ಅನೇಕ ವಿಚಾರಗಳು ಬರ್ತವೆ, ಕ್ರಾಸ್ ರೆಫರೆನ್ಸಸ್ಗಳು ಬರ್ತವೆ. ತನಿಖೆ ಮಾಡುವಾಗ ಅವರು ಯಾರನ್ನ ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ ಅವರು ಹೇಳಿಕೆಗಳು ಕೊಡ್ತಾರೆ. ಧನೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಡ್ತಾರೆ. ಆ ಹೇಳಿಕೆಗಳಲ್ಲಿ ಕೆಲವರು ಹೆಸರುಗಳು ಹೇಳ್ತಾರೆ ಅಥವಾ ಕೆಲವು ಇನ್ಸಿಡೆಂಟ್ಗಳು ಹೇಳ್ತಾರೆ. ಅದನ್ನೆಲ್ಲ SITನವರು ವೆರಿಫೈ ಮಾಡಿಕೊಂಡು ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಇನ್ಫರೆನ್ಸ್ಗಳು ಮಾಡೋದಾಗಲಿ ಆಗೋದಿಲ್ಲ. ಏಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ. ಬಿಜೆಪಿ ಅದನ್ನೇ ಆಗ್ರಹ ಮಾಡ್ತಿರೋದು. ಇವರು ಯಾಕೆ ಇನ್ವಾಲ್ವ್ ಆಗಿದ್ರು? ಇವರು ಕೂಡ ಇಲ್ಲ, ತನಿಖೆ BJPಯವರು ಹೇಳಿ ಮತ್ತು ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಲಿ, ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು SITಗೆ ಸಂಬಂಧಪಟ್ಟಿದ್ದು. ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ವೆರಿಫೈ ಮಾಡಬೇಕಲ್ವ, ಇನ್ವೆಸ್ಟಿಗೇಷನ್ನಲ್ಲಿ ವೆರಿಫೈ ಮಾಡಬೇಕು. ಅದನ್ನು ಮಾಡ್ತಾರೆ. ಅವರು ಹೇಳಿದರು ನೀವು ಅದು CCTV ವಶಪಡಿಸ್ಕೊಳ್ಳಿ, ಅದರಲ್ಲಿ ಏನಾಗಿದೆ ನೀವು ವಿಚಾರ ಮಾಡಬೇಕು, ಅದನ್ನೆಲ್ಲ ಮಾಡ್ಕೊಳ್ತಾರೆ. ಅದರ ಅಗತ್ಯ ಇತ್ತು ಅಂದರೆ SITನವ್ರು ಮಾಡೇ ಮಾಡ್ತಾರೆ. ಇಲ್ಲ, ಚುನಾವಣೆ ಇದು ನಡೀತಾ ಇತ್ತಲ್ಲ, ಚುನಾವಣೆ ಪ್ರಕ್ರಿಯೆ ನಡೀತಾ ಇತ್ತು, ಅದಕ್ಕೋಸ್ಕರ ವಿಳಂಬ ಆಗಿದೆ. ಈಗ ಇದೆಲ್ಲ MCC ಮುಗಿದಿದೆಯಲ್ಲ, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಮುಂದಿದೆ, ಅದಕ್ಕೆ ಈಗ ಕ್ರಮ ತಗೊಳ್ತೀವಿ, ಆದಷ್ಟು ಬೇಗ ತಗೊಳ್ತೀವಿ. ಅಲ್ಲ, ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಯಾಕೆಂದರೆ ಅವರೇ ಹೇಳಿದಾಗೆ ಜವಾಹರ್ಲಾಲ್ ನೆಹರು ಅವರ ಆದಮೇಲೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಾ ಇರ್ತಕ್ಕಂಥದ್ದು ಒಂದು ಜನ ಸಮುದಾಯದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಕೊಂಡಿದ್ದಾರೆ. ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಅವರಿಗೆ, ಅವರ ಏನು NDA ತೀರ್ಮಾನ ಮಾಡಿ ಅವರನ್ನು ಮತ್ತೆ ಆಯ್ಕೆ ಮಾಡಿದ್ದಾರೆ. ಅಭಿನಂದನೆ.